तस्मै श्री गुरुवे नमः। संगीत सागरं साहित्यभूषणं
पुरपतिं भज विश्वनाथम् वाचामगोचरमनेक गुणस्य रूपम् वागीश विष्णुसुरसेवित ರಾವಣನ ಅಪಹರಿಸಿದ ಸೀತಾಮಾತೆಯನ್ನ ತರುವುದಕ್ಕಾಗಿ ಶ್ರೀರಾಮಚಂದ್ರನಿಗೆ ಮಾತು ಕೊಟ್ಟು ಇಡೀ ಲಂಕೆಯನ್ನು ಸುಟ್ಟು ಹಾಕಿ ಸೀತಾಮಾತೆಯನ್ನ ರಕ್ಷಣೆ ಮಾಡಿದಂತೆ ನನ್ನ 4 ಜನ ಮಾವದನ್ನ ರಕ್ಷಣೆ ಮಾಡಿ ನನ್ನ ವಿದ್ಯೆಯನ್ನು ಸಂಪೂರ್ಣಗೊಳಿಸಿ ಈ ಜಗವನ್ನ ರಕ್ಷಣೆ ಮಾಡುತ್ತಂದೆ. ಪೂಜಾ ಮುಗಿಯಿತೇನಮ್ಮ? ಬನ್ನಿ, ಪೂಜೆ ಮುಗಿಯಿತು, ಪ್ರಸಾದ ತೆಗೆದು ಬನ್ನಿ. ಎದ್ದೇಳು ಗಿರಿಜ. ನನ್ನ ತಮ್ಮದಂತೆ ವಿದ್ಯಾವಂತರಾದ ನಿನಗೆ ಒಂದು ಸರ್ಕಾರಿ ಹುದ್ದೆ ದೊರಕಿಸಿ ನಿನ್ನ ಕೀರ್ತಿ ಅಮರವರಾಯಿಸಲಿ ಮಾರುತರಾಯ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬೇಕು. ಬನ್ನಿ, ಮೊದಲೇ ದೇವರಿಗೆ ನಮಸ್ಕಾರ ಮಾಡಿ ಬನ್ನಿ. ಓ ತಂದೆ ಮಾರುತೇಶ್ವರ, ನನ್ನ 3 ಜನ ತಮ್ಮಂದನ್ನು ಎದುರು ಹಾಕಿಕೊಂಡು ಗಿರಿಜಾಳೊಂದಿಗೆ ನನ್ನ 3 ಜನ ತಮ್ಮಂದನ್ನು ಓದಿಸುತ್ತಿದ್ದೇನೆ. ಅವರೆಲ್ಲರಿಗೆ ಒಳ್ಳೆಯ ಸಮೃದ್ಧಿಯನ್ನು ಕೊಟ್ಟು ದೊಡ್ಡ ಅಧಿಕಾರಿಗಳಾಗಿ ಬರುವಂತೆ ಆಶೀರ್ವದಿಸಪ್ಪ. ಶಂಕರನೆಂಬವನು ನನ್ನ ಮರುತಾಯಿ ಮಗ. ತಾಯಿಯನ್ನು ಕಳೆದುಕೊಂಡು ನನ್ನನ್ನೇ ತಾಯಿಯಾಗಿ ನಂಬುತ್ತಾನೆ. ನಾವು ಎಲ್ಲರೂ ಒಂದೇ ತಾಯಿಯ ಮಕ್ಕಳೆಂಬ ಮಮತೆ ನಮ್ಮೆಲ್ಲರ ಮನದಲ್ಲಿ ಮೂಡಿಸಿ PSI ಇಂಟ್ರಿಗೆ ಹೋದವನ ಕೆಲಸಕ್ಕೆ ಯಶ ನೀಡುವಂತೆ ಆಶೀರ್ವದಿಸುತ್ತಂತೆ. ಅಂದ್ರೆ ಆ ಶಂಕರ್ ಮಾಮ
ಅದನ್ನು ನಿನ್ನ ಮನಸ್ಸಿನಲ್ಲಿ ಗಟ್ಟಿಗೆ ಇಟ್ಟುಕೊಳ್ಳಮ್ಮ. ಮಲತಾಯಿಯ ಮಗನಾಗಿ ನನ್ನ ತಮ್ಮನಾಗಿ ಜನಿಸಿದ ಅವನೇ ನನ್ನ ಕೀರ್ತಿ ತರುವ ಸಹೋದರ. ಈಗ ಅವನ ಇಂಟರ್ವ್ಯೂ ಸರಿ ಆಯ್ತಂದ್ರೆ ಅವನೊಂದಿಗೆ ನಿನ್ನ ಮದುವೆ ಮಾಡಿ ನನ್ನ ಭಾರ ಕಡಿಮೆ ಮಾಡಿಕೊಳ್ಳುತ್ತೇನೆ. ಇದಕ್ಕೆ ನೀನು ಒಪ್ಪಿಗೆಯೇನಮ್ಮ? ಮಾವ ನಿಮ್ಮ ಇಚ್ಛೆದಂತೆ ಆಗಲಿ. ಅದು ನೋಡಿ ನೆನೆಸುವಷ್ಟರಲ್ಲಿ ಶಂಕರ ಮಾಮ ಬಂದೇ ಬಿಟ್ರು. ಓ ಶಂಕರ, ಈಗ ಬಂದೇನಪ್ಪ? ಹೌದಣ್ಣ, ಈಗಲೇ ಬಂದೆ. ಯಾಕಪ್ಪ ಮೆಲ್ಲನೆ ಮಾತು ಇರ್ಲಿ. ಮೊದಲು ಮಾರುತನಿಗೆ ನಮಸ್ಕಾರ ಮಾಡು. ಯಾಕಪ್ಪ ಇನ್ನ ಕುಲದೇವ? ಶಂಕರ, ದೇವರಿಗೆ ಆಗಲಿ ನಿಂದಿಸಬಾರ್ದಪ್ಪ. ದುಷ್ಟರ ಮಂತ್ರ ಶಿಷ್ಟರ ಪರಿಪಾಲಕನಿವನು. ಇವನು ಶಿಷ್ಟರ ಪರಿಪಾಲಕನಲ್ಲಣ್ಣ, ದುಷ್ಟರ ಪರಿಪಾಲಕನು. ಅಷ್ಟ ಸೌಭಾಗ್ಯ ಸಂಪತ್ತು ತುಂಬಿದ ಶ್ರೀಮಂತರ ಬೆನ್ನ ಹತ್ತಿ ನನ್ನಂತ ಕಡು ಪಾಪಿಯನ್ನು ತನ್ನ ಕಾಲು ಕೆಳಗೆ ಹಾಕಿ ತುಳಿದು ಕೈ ನುಗ್ಗಿದ ಕಳ್ಳರ ಬೆನ್ನ ಹತ್ತಿದ್ದಾನೆ ಈಗಿಂದ ಹನುಮನು. ಅಂದರೆ ನೀನು ಹೋದ ಕೆಲಸ ಮಣ್ಣು ಪಾಲಾಗಿ ಹೋಯಿತಣ್ಣ. ಈಗಿನ ತಮ್ಮನ ಕೆಲಸ ಮಮಕಾರವೆಂಬ ಪಣತೆಯಲ್ಲಿ ಅಹಂಕಾರವೆಂಬ ಎಣ್ಣೆ ಹಾಕಿ ಲಂಚವೆಂಬ ದೀಪ ಉರಿಸಿ ಮಾರ್ಗಸಿಲ್ಲದ ಕೆಟ್ಟ ಶ್ರೀಮಂತರಿಗೆ ಅಧಿಕಾರ ಕೊಟ್ಟಿತನ್ನ ಈ ನಿನ್ನ ಸರ್ಕಾರ. ಅಂದಾಗ ಧಿಕ್ಕಾರವಿರಲಿ ಈ ನಿನ್ನ ಹನುಮನಿಗೆ. ತಮ್ಮ, ದೇವರಿಗೆ ಮಾತಾಡಿ ಸುಮ್ಮನೆ ನಿನ್ನ ನಾಲಿಗೆ ಹೊಲಸ ಮಾಡಿಕೊಳ್ಳಬೇಡ. ಈ ನಿನ್ನ ಪೇಸ ಎಂಟು ಇದೊಂದು ಸಲ ಫೇಲ್ ಆದ್ರೆ ಇದೆ, ಇನ್ನೊಂದು ಸಲದ ಪ್ರಯತ್ನಕ್ಕಾದ್ರೂ ಫಲ ದೊರೆಯಲೇಬೇಕಲ್ಲ. ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಈ ಮಬ್ಬು ಜನಾಂಗದ ನೆತ್ತಿಯ ಮೇಲೆ ಕಾಲಿಟ್ಟು ಲಂಚದ ಮಂಚ ಹತ್ತಿ ಕೊಕಾಶಿ ನಗುತ್ತಿರುವ ಧನರಾಜನಂತವರ ಎರೆಗುಂಡಿಗೆ ಸೀಳಿ ಅವನ ಬಿಸಿ ರಕ್ತದಿಂದಲೇ ಬಡವರ ಬೆವರು ತೊಳೆದಾಗಲೇ ನನ್ನಂತಹ ವಿದ್ಯಾವಂತನ ಆತ್ಮಕ್ಕೆ ಶಾಂತಿ. ಇಲ್ಲದಿದ್ದರೆ ನನ್ನಿಂದಲೇ ನಡೆಯುವುದು ಈ ಸಮಾಜಕ್ಕೆ ಕ್ರಾಂತಿ. ಅದಕ್ಕಾಗಿ ಇಂದಿನಿಂದ ನಾನೇ ಸಿದ್ಧನಾಗಿ ನಿಲ್ಲುವೆ ಈ ಕಟುಕ ಸಮಾಜಕ್ಕೆ ಬುದ್ಧಿ ಕಲಿಸಲು. ಸಮಾಧಾನ ತಂದುಕೋ ಸಹೋದರ, ಸಮಾಧಾನ ತಂದುಕೋ. ಇಂದಿನ ನಾಳೆ ಆದರೂ ಸತ್ಯವಂತರಿಗೆ ಬೆಲೆ ಸಿಕ್ಕೇ ಸಿಗೋದು ಈ ಸಮಾಜದಲ್ಲಿ. ಸತ್ಯವಂತರಿಗೆ ಬೆಲೆ ಈ ಸಮಾಜದಲ್ಲಿ ಬೆಲೆ ಸಿಗುವುದು ನಿನ್ನಂತ ಸತ್ಯವಂತರಿಗೆ ಅಲ್ಲಣ್ಣ. ಹೊತ್ತು ಹೊಂಟ್ರೆ ನಿತ್ಯ ಗರತಿಯರ ತಾಳಿ ಹರಿದು ಬಾಳೆಂಬ ಬಳ್ಳಿಯನ್ನು ಮುಳ್ಳಿನ ಮೇಲೆ ಸೈವ ಗೋಮುಖ ವ್ಯಾಘ್ರ ಕಾಮುಕರಿಗಿದೆ ಈ ಸಮಾಜದಲ್ಲಿ ಬೆಲೆ. ಮಿತ್ರ ಎಂದು ಮನೆ ಸೇರಿ ಶತ್ರುವಾಗಿ ಮಿತ್ರನ ಸತಿಯನ್ನೇ ನಿತ್ಯ ಬಳಸುವ ಗತ್ತುಗಾರ ಬಂಡರಿಗಿದೆ ಈ ಸಮಾಜದಲ್ಲಿ ಬೆಲೆ. ಬಡವರಿಗಾಗಿ ಕಂಟ್ರೋಲ್ ಕಾಳನ್ನೇ ಒದಗಿಸುವ ತಮ್ಮ ಬಕ್ಕಸವನ್ನೇ ತುಂಬಿಕೊಂಡ ಬಂಡರಿಗಿದೆ ಈ ಸಮಾಜದಲ್ಲಿ ಬೆಲೆ. ನಿತ್ಯಮಯ ಸತ್ಯ ಜಯತೆ ಎಂದು ಗಾಂಧಿ ಮಂತ್ರವನ್ನು ಮರೆತು ಸತ್ತ ಮೇಲೆ ಜಯತೆ ಎಂದು ಜಗಕ್ಕೆ ಸಾರುವ ಪಂಚಾಯಿತಿ ಅಧ್ಯಕ್ಷ ಧನರಾಜನಂತವರಿಗಿದೆ ಈ ಸಮಾಜದಲ್ಲಿ ಬೆಲೆ. ನಿತ್ಯ ಲಂಚದ ಭ್ರಾಂತಿ ಹಿಡಿದು ಅಕ್ಷರ ಜ್ಞಾನವೇ ಇಲ್ಲದ ಈ ರಾಕ್ಷಸರಿಗೆ ಅಧಿಕಾರ ಕೊಡುವ ಈ ರಾಕ್ಷಸರಿಗಿದೆ ಈ ಸಮಾಜದಲ್ಲಿ ಬೆಲೆ. ಇವರೆಲ್ಲರ ಪಾಪದ ಕೊಡ ಒಡೆಯಬೇಕಾದರೆ ಮೊದಲು ಅನ್ನನೆಂಬ ನಿನ್ನ ಒಡಲು ಬಂಗಾರದ ಕಡಲಾದರೆ ಪಾಪದಿಂದ ಅಡಿ ಇಡುವ ಇವರಿಗೆ ಇಂದಿಲ್ಲ ನಾಳೆ ನಾನೇ ಬೇಡಿ ಹಾಕಿ ನ್ಯಾಯದ ಪದಾಕಿ ಹಾರಿಸದಿದ್ದರೆ ಸಹೋದರ ಶಂಕರನೇ ಅಲ್ಲ. ಇದು ನಿನ್ನ ಪದಾರ್ಪಣೆಯಾಗಿಯೂ ಶಂಕರ, ಈ ನನ್ನ ನುಡಿ ಕೇಳಿ ನನ್ನ ಹೃದಯ ನಡುಗದೆ ನಿಗುಡ ದೇವನನ್ನು ಎತ್ತರಿಸಿ ಸಂತೋಷಗೊಳಿಸಿತು. ನಿನ್ನನ್ನು ತಮ್ಮನಾಗಿ ಪಡೆದ ಕಾಲೇಜಿನಿಂದ ತಮ್ಮಂದ್ರು ಬರುವ ವೇಳೆ ಆಯ್ತು. ಊಟ ಮಾಡೋಣ. ಹೌದು, ಬನ್ನಿ ಮಾಮ, ಊಟ ಮಾಡಿ ಬರಂತು. ಇಲ್ಲ ಗಿರಿಜಾ, ತಮ್ಮಂದಿರವರು ಬಂದ ನಂತರವೇ ಒಟ್ಟಿಗೆ ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ ಅಣ್ಣ, ಓ ತಮ್ಮಂದರು ಈಗ ಬಂದ್ರೇನಪ್ಪ? ಹೌದಣ್ಣ, ಈಗಲೇ ಬಂದಿದೆ. ಓ, ಹೇಗಾದವಪ್ಪ ನಿಮ್ಮೆಲ್ಲರ ಪರೀಕ್ಷೆ? ಚೆನ್ನಾಗಿ ಆಗಿವೆ ಅಣ್ಣ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ. ಮತ್ತೆ ನಮ್ಮ ನಾಲ್ವರಿಗೂ ನೀನೇ ಕಣ್ಣು. ತಮ್ಮ, ಯಾಕಪ್ಪ ಈ ಮಾತು? ಹೌದಣ್ಣ, ನಾವೆಲ್ಲ ಹುಟ್ಟಿದಾಗಲೇ ಕೆಲ ವರ್ಷಗಳಲ್ಲಿಯೇ ತಾಯಿ ತಂದೆಗಳನ್ನು ಕಳೆದುಕೊಂಡು ತಬ್ಬಲಿಯಾದ ಕರುಗಳು. ನಮಗೆಲ್ಲ ಓದಿಸಿ ಉಣಿಸಿ ತಿನಿಸಿ ನಮ್ಮನ್ನು ಹೆತ್ತ ತಂದೆ ತಾಯಿಗಳಿಗಿಂತಲೂ ಹೆಚ್ಚಿನ ಪ್ರೀತಿಯಿಂದ ನೋಡಿದ ನೀನು ನಿಮ್ಮ ಈ ಋಣವನ್ನು ಯಾವ ಜನ್ಮದಲ್ಲಿಯೂ ತೀರಿಸಲಾಗುವುದಿಲ್ಲ. ತಮ್ಮ, ಹೌದಣ್ಣ, ಈ ಹಣದುಬ್ಬರ ಕಾಲಮಾನದಲ್ಲಿ ಮಳಿ ಚಳಿ ಬಿಸಿಲು ಎನ್ನದೆ ದುಡಿದು ನಮ್ಮೆಲ್ಲರನ್ನು ಜೋಪಾನ ಮಾಡಿ ಓದಿಸಿ ನಮಗೆಲ್ಲ ಅಧಿಕಾರ ಪಟ್ಟ ಕಟ್ಟಬೇಕೆಂದಿರುವೆ ಅಲ್ಲ. ಆ
ಮಾಡಿದ ನಿರ್ಧಾರ ಅಪಾರವಾದದ್ದು ಅಂದಾಗ ನೀನೇ ನಮ್ಮ ಪಾಲಿನ ದೇವರು. ಹೌದಣ್ಣ, ಹುಟ್ಟಿದಾಗಲೇ ತಂದೆ ತಾಯಿ ಅಣ್ಣನನ್ನು ಕಳೆದುಕೊಂಡು ಈ ಗಿರಿಜಾಳನ್ನು ರಕ್ಷಣೆ ಮಾಡಿದ ನಿಮ್ಮ ಒಡಲು ಬಂಗಾರದ ಕಡಲನ್ನ, ಬಂಗಾರದ ಕಡಲು. ಯಾಕೋ ತಮ್ಮದು ಏನಿದೆಯಲ್ಲ ನಿಮ್ಮ ಮಾತುಗಳು? ಅದು ನಾನು ಮಾಡಬೇಕಾದ ಕರ್ತವ್ಯ. ಆ ಕರ್ತವ್ಯಕ್ಕೆ ಚ್ಯುತಿ ತರಲಿ, ನಿಮ್ಮ ಕೀರ್ತಿ ಬೆಳಗಿಸಬೇಕು, ಇದೇ ನನ್ನ ಆಸೆ. ಸತ್ಯವಾಗಿ ನಿನ್ನ ಮಾತು ನಡೆಸ್ತೀನಲ್ಲ. ನ್ಯಾಯ ನೀತಿಗಳ ಜಾಲದಲ್ಲಿ ಕಾಲಿಟ್ಟು ರೀತಿ ತಪ್ಪಿಸಲು ಹೊರಟವರ ಕಣ್ಣು ಕಿತ್ತಿ ಕ್ರಾಂತಿ ಕಹಳ ಊದಿ ಈ ಪುಣ್ಯ ಭರತ ಭೂಮಿಗೆ ಶಾಂತಿ ನೀಡುವೆ. ಈ ಮಾತು ಸತ್ಯ. ಅಣ್ಣ, ಅಡಿಯಿಟ್ಟ ಈ ಪುಣ್ಯ ಭೂಮಿಯಲ್ಲಿ ಕಾಮನ ಕಣ್ಣು ಹಾಕಿದ ಕುಲಾದವರಿಗೆ ಕೃಷ್ಣನಾಗಿ ಈ ಜಗ ಬೆಳಗಿಸಿ ಈ ನನ್ನ ಮಾತು ನಡೆಸ್ತೇನನ್ನ. ಈ ನನ್ನ ಮಾತು ಸತ್ಯ. ಬಡವರ ಬಂಧುವಾಗಿ ಧರ್ಮದ ಸಿಂಧುವಾಗಿ ನಡೆಯುವೆವು. ಈ ನಿನ್ನ ಮಂತ್ರಕ್ಕೆ ಯಾವನಾದರೂ ಕುತಂತ್ರ ಜಾಲ ಬೀಸಿದರೆ ಆ ಜಾಲ ಹರಿದು ನಿನ್ನ ನುಡಿ ದಿಟ್ಟವಾಗಿ ಪಾಲಿಸುವ ಈ ಮಾತು ಸತ್ಯನ. ನಿಮ್ಮೆಲ್ಲರ ಪ್ರತಿಜ್ಞಾ ಫಲಕದಲ್ಲಿ ನನ್ನ ಛಲೋ ಮೂಡಬೇಕಾದ್ರೆ ಹೆಣ್ಣು ಈ ಜಗದು ಕಂಡಂತ ಈ ಸಮಾಜಕ್ಕೆ ನಾನು ತಿಳಿಸ್ತೀನಿ. ಈ ನನ್ನ ಮಾತು ಸತ್ಯ. ಸಂತೋಷ ತಮ್ಮಂದ್ರ ಸಂತೋಷ, ನಿಮ್ಮೆಲ್ಲರ ನೋಡಿ ಕೇಳಿ. ಸಂತೋಷ ತಮ್ಮಂದ್ರ ಸಂತೋಷ, ನಿಮ್ಮೆಲ್ಲರ ನೋಡಿ ಕೇಳಿ. ನನ್ನ ಹಸಿರು ಒಡಲು ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತೀವಿ ಮಾರುತರಾಗಲಿ ಹಾಡಿನೊಂದು ಸಂಭ್ರಮದ ಗೀತೆಯನ್ನು. ಇಲ್ಲಿಯುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳು ಮುಳುಗಿ ಏಳುತ್ತ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆಗೆ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ, ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಅರಿತು ಬಾಳಲು ಜನ್ಮ ಸಾರ್ಥಕ.
ಮಾಡಬೇಕೆಂದರೆ ಹದವರಿದು ನಿಂತವನ ತಂಗಿಯತ್ತ ಎಳೆದಿದೆಯಲ್ಲ ನನ್ನ ಮನಸ್ಸು. ಸುತ್ತ ಹಳ್ಳಿಗೆ ಧನಿಕ ನಾನೆಂದು ಅನೇಕ ಬಡವರ ಜೀವ ಹಿಂಡುತ್ತಿರುವವನ ಗಂಡು ದೇಹ ಒಡೆಯಬೇಕಾದರೆ ನಾನಿಂದು ಶರಣಾಗತನಾಗಿ ಅವನ ಮನೆಗೆ ಕಾಲಿಡಲೇಬೇಕು. ಕರತೆಯಿಂದ ಹಕ್ಕಿಯಾಗಿ ಮುದ್ದಾಗಿ ಬೆಳೆಸಿದ ಆ ಪಾರಿವಾಳದ ರೆಕ್ಕೆ ಕಿಟ್ಟಿ ಚೊಕ್ಕ ಚಿನ್ನವಾಗಿರುವ ಆ ಹೆಣ್ಣಿನ ಮೈಸುತ ಹೀರಿ ಸುಖದ ಸುಪ್ಪತ್ತಿಗೆಯಲ್ಲಿ ಶ್ರೀಮಂತ ದಂಡರಾಜ್ ಅಪ್ರತಿಮ ಪರಾಕ್ರಮ ರಾಜಕೀಯ ಗಂಡು ನಾನೇ ಎಂದು ಮುಂದೆ ನಿಂತು ನಿನ್ನ ಎಲ್ಲ ಐಶ್ವರ್ಯಕ್ಕೆ ಸವಾಲು ಹಾಕಿ ಬಂಗಾರದ ಮನುಷ್ಯರೆಂಬ ನಮ್ಮ ಕೀರ್ತಿ ಆಕಾಶದೆತ್ತರ ಹಾರಿಸದಿದ್ದರೆ ನನ್ನ ಹೆಸರು ಶಶಿಕಾಂತನೇ ಅಲ್ಲ. ಮಾಡಬೇಡ್ರಿಪ್ಪ ಈ ಶ್ರೀಮಂತರ ಮನೆಯ ಕಟ್ಟಾಳೆ ನಂಗೆ ಕೆಲಸನ ಒಂದೇಟಕ್ಕೆ ಕೈಯಾಗ ಕುಂಟಿ ಕೊಟ್ಟು ರಾತ್ರಿ 8 ಆದ್ರೂ ಇನ್ನ ಕೆಲಸ ಮಾಡುವಂತನ ದಂಡರಾಜಪ್ಪ. ಇವ್ರು ಬಾಳೆ ಸಿಕ್ಕ ಮೂರಾಬಡಿ ಆತ್ ನಂದ ಅವ್ರ ಕೈಯಾಗ ಸಿಕ್ಕ ಬಾಳೆ ಮೂರಾಬಡಿಗೆ ಐತಿ. ಇದನ್ನೆಲ್ಲ ಬ್ಯಾಸರಿಕಿ ಕೇಳಾಕ ಮಗ್ಗಲ್ಕ ಒಂದ್ ಏನ್ ಸತಕಿ ಇಲ್ಲ ಅಂತ ನೋಡ್ರಿ ನನ್ನ ಹಣೆ ಬರಕ್ಕ. ಈಗಂತರೂ ಹೊಲಕ್ ಹೊಂಟಿನಿ, ಒಂದು ನೋಡೋಣ. ಮಾಡಿ ಬಾರಲೆ ಹುಡುಗಿ ಆಡಲ ಚಲಪನಿ, ಮಾಡಿ ಬಾರಲೆ ಹುಡುಗಿ ಆಡಲ ಚಲಪನಿ, ಆಡಲ ಚಲಪನಿ ಊರ ಹಚ್ಚುತನ ಜಮನಿ, ಆಡಲ ಚಲಪನಿ ಊರ ಹಚ್ಚುತನ ಜಮನಿ, ಮಾಡಿ ಬಾರಲೆ ಹುಡುಗಿ ಆಡಲ ಚಲಪನಿ, ಆಡಲ ಚಲಪನಿ ಊರ ಹಚ್ಚುತನ ಜಮನಿ. ಕ್ಲಿನಿಕ್ ಶಾಂಪೂ ನಡುವೂರಾಗ ಹುಡುಗರ ಕಡಲಿ ಭರತನ ಬೆನ್ನತ್ತಿ ಮಂದ್ಯಾಗ ಹೆಳತನ ಕೈ ಎತ್ತಿ ಮನಸರೆ ಮಾಡೇನೋ ಪ್ರೀತಿ ಎಲ್ಲಿದೆ ಈ ಜಾತಿ ನಮ್ಗ ಇದೆಯಾಗಿ ನಿಂತೈತಿ.
ಹೈಸ್ಕೂಲ್ ಸಾಲಿಗಿ ಕೈಕೊಟ್ಟ ನಿಲುಕುಲ ಹಾದಿಗಿ ಹಾಕಿದೊಂದು ಚಂದನ ಸ್ಮೈಲಿಗಿ ಚಲುವೆ ನನ್ನದುಗಿ ಹೈಸ್ಕೂಲ್ ಹೈಸ್ಕೂಲ್ ಸಾಲಿಗಿ ಕೈಕೊಟ್ಟ ನಿಲುಕುಲ ಹಾದಿಗಿ ಹಾಕಿದೊಂದು ಚಂದನ ಸ್ಮೈಲಿಗಿ ನಿಬ್ಬನ ಗೆಟ್ಟಿನ ಹಂಗ ಬರ್ತಿದಳು ಕೈಕಲ ಕೈಕಲ ಬರ್ತಿದಳು ಸಿದ್ನಾಥನನ್ನೋರ ನಂಬಲಿಲ್ಲ ಹುಡುಗಾರ ಸಿದ್ನಾಥನನ್ನೋರ ನಂಬಲಿಲ್ಲ ಹುಡುಗಾರ ನಾ ಬಾಳ ಹಚ್ಚಿಕೊಂಡಾಗಿ ಬಾದಳೆಲ್ಲ ಬರದೂರ ನಾ ಬಾಳ ಹಚ್ಚಿಕೊಂಡಾಗಿ ಬಾದಳೆಲ್ಲ ಅಯ್ಯೋ ನನ್ನ ಗುಣಕ್ಕೆ ಬರುತ್ತರು ಓ ಹೆಣ್ಮಗು ಹೆಣ್ಮಗು ಆ ಪಕ್ಕ ಹೆಣ್ಣ ಯಾರು ಬಡ್ಕೊಳ್ತಿದ್ದಾರೆ ಅಂದೇಳಿ ಹಣ್ಣು ಮರಕ್ಕೆ ಬಂದು ಹೆಣ್ಣು ಗಂಡ ಕಾಣ್ಲಿಲ್ಲೇನೋ ಯಾಕೆ ಕಣ್ಣು ಕಿತ್ತು ಕಾಯಕ್ ಓಡಿಸ್ಯೋ ನೀ ಯಾವಾಗ ಬುಟ್ಟಿ ಹೊತ್ತು ಬರೋ ಬಟ್ಟಲು ಮಾರಿ ಹೆಂಗಸ ಯಾಕೆ ಈ ಗುಣಿ ಹೊತ್ತು ಬರೋ ಬೌದ್ಧ ಕಣ್ಣೆ ಕಾಣಲ್ಲ ಏನೇನು ಕಣ್ಣಿಗೆ ಯಾಕ ಬುಟ್ಟಿ ಮುರಿದ ಹಾಕಲೇನು ತೊಟ್ಟಲಕ್ಕ ಅವಲ್ಲ ನನ್ನ ಮೀಸಿ ರಾಜ ಆದ್ ಬೇಡ ನೀ ಕೆಂಪು ರೋಜ ಓಯ್, ನನ್ನ ತಡೆಯಕ್ಕೆ ನಿನ್ನೆದಿ ಗಟ್ಟಿನ ನನ್ನ ರೋಜ ಏ ಹುಡುಗಿ ಟೈಟ್ ಆಗಿ ಮೊದಲು ನಿಂತು ನೋಡ ನನ್ನ ಪೋಜ ಫುಲ್ ಐತಿ ರೈತನ ಬಾರ್ಕೊಳ್ ಗುಣಿ ಗೇಜ ಹಿಂದೆ ನೀವು ಅಂದ್ರೆ ಹೊಡಿತೀನಿ ನಾನು ನಿನಗೊಂದು ಬೀಜ ನನ್ನ ಮಾತಿಗೆ ಸರಿಯಾಗಿ ಉತ್ತರ ಕೊಟ್ಟ ಪ್ರೀತಿನಿಂದ ಕೊಡ ನೀ ನನಗೊಂದು ಪೋಜ ಆಮೇಲೆ ಆಗತ್ತ ನೋಡ ನಿನ್ನ ಬಾಡಿ ಲೂಜ ಹೆಣ್ಮಗು ಹೆಣ್ಮಗು ತುಪ್ಪ ತುಳ್ದ ಎತ್ತು ಕಡೆ ಬರ್ಕೊಟ್ನ ಆಗ್ತದೆ ನಿನ್ ಬಂಬೈ ಮಗಳ ತೆನಿ ನಂತೀನಿ ಏ ಹುಡುಗಿ ಎಲ್ಲೈತಿ ನಿನ್ನ ಬುದ್ಧಿ ಹೇಳ್ತೀನಿ ನಿನಗೆ ತಿದ್ದಿ ನೀ ಹಿಂಗ ಹಾರಿಡಿದೆ ಅಂದ್ರೆ ಕುಂತ ಜನಕ್ಕೆ ಬರ್ತದೆ ನಿದ್ದಿ ಹಣ್ಣ ಮಾರೋದು ಬಿಟ್ಟು ಈ ಚೆನ್ನಿಂಗರಾಗಿ ಜೊತೆ ಕೈ ಜೋಡಿಸಿ ದುಡಿದ್ರ ಸಿಗತೈತೆ ಹಟ್ಟಿಗೆ ಮುದ್ದಿ ಅವ್ವ ಇದು ಹೇಳ್ಬೇಡ ನನ್ ತಿದ್ದಿ ಆಯ್ತು ನನ್ನ ತಲೆ ಬುದ್ಧಿ ಅಂದಂಗ ಯಾರು ತಿಳಿಲಿಲ್ಲಲ್ಲ ನಿನ್ನ ಸುದ್ದಿ ಹೇಳ್ತೇನೆ ಯಾರಂತ ನಿಮ್ಮಂತವ್ರನ್ನ ಹೆಂಗ್ ಹಚ್ಕೋಬೇಕು ಅನ್ನೋದು ಐತಿ ನನ್ನ ಕಡೆ ತಾಕತ್ತ ನೀ ನನ್ನ ಕೈ ಹಿಡಿದು ನೋಡೋದ್ರ ಗಮ್ಮತ್ತ ಈ ರೈತನ ಮಡದಿಯಾಗಿ ಹೇಗಿರ್ತಿ ಬಾ ನನ್ನೊಂದಿಗೆ ಇವತ್ತ ಅಂದಂಗ ಗಂಗಮ್ಮನ ಮನೆ ಕೆಲ್ಸಕ್ಕೆ ಹೋಗಿ ಅಂದಂಗ ಆಯ್ತು ನೀ ಹಿಂದೆ ಹೂ ಅಂದ್ರ ಅವ್ರ ಮನೆ ಕೆಲ್ಸಕ್ಕೆ ಇವತ್ತ ಓದ್ ಹಚ್ಚಿ ಬಿಡ್ತೇನೆ ಏನಿನ್ನ ಏ ಹುಡ್ಗ, ಆ ಸಾವುಕಾರ ಬಲಗೈ ನಮ್ಮಪ್ಪ ಅಂದ್ರ ಆ ಲೆಕ್ಕಾಚಾರಿ ನಿಮ್ಮ ಅಪ್ಪ ಅಂದಂಗಾತ ಹೌದು ಹುಡುಗ ನಿನ್ನ ಹೆಸರು ಏನು ನೀವು ಕಾಡ್ರ ಒಲಿಬ ನನಗಿಲ್ಲ ಅಂದಾಗ ನಿನ್ನ ಹೆಸರು ಹಳ್ಳಿ ರೈತರು ಹೊಂಬ ಅಂತ ಅಯ್ಯೋ ಹುಮ್ಮ ಬಡಿತಲ್ಲ ಅಂತ ಹಿಂಗ ಮಾಡ್ಲಾ ಹೆಂಗ ಹಿಂಗೋ ಯಾಕೆ ಹಿಡಿತಿ ನಿನ್ನ ಗುಂಗ ಮೊದಲು ಮಾಡ ನನ್ನ ಸಂಘ ಹರ್ಕೋಬೇಡ ನನ್ನ ಪ್ರೀತಿ ಹಂಗ ಹೋಯ್ತು ನಿನಗಾಗಿ ಮನಸ್ಸು ನಾನು ಹಂಗ ನೀನಾಗೋ ನನ್ನ ರೈತು ಹೆಣ್ಮಗು ಹೆಣ್ಮಗು ಆ ಪಕ್ಕ ಹೆಣ್ಣ ಮತ್ತೆ ತಡ ಮದುವೆಗೆ ಹೊಂಟಿ ಮಂಗಳವಾರ ದಿವಸ ಕರಿಯತಿ ಏನಂತ ಹೌದಲೆ ಗುಲಾಬಿ ಹೂವ ನನಗೆ ಕೊಟ್ಟಲ್ಲ ಮನ ಗಂಡ ನೋವ ಹಂಗದಿಯವ ಆರಂಭದೇನಪ್ಪ ಮೊದಲ ನೀ ಯಾರು ಯಾರ ಮೊದಲ ನೀ ಯಾರು ಯಾರ ಊರ್ ನಿನ್ರಿ ಏ ಪಿಂಡ್ರಿಕೆ ಊರ್ ನಿನ್ರಿ ಹುಡುಗಿ ನಮಡಿನ ನಡುವ ಏನೇನು ಬರದೆ
ಬಗಲರ ಮುಚ್ಚೈತಿ ಗಿರಿಜರ ಎಲ್ಲೇನ್ ಮಾಡಾಕತ್ತ ಯಾರು ಗೊತ್ತ್ರಿ ಅಂದಂಗ ಇಲ್ಲೊಂದ್ ಯಾರ ಯಾವ ನಿಂತಾವ ಇದು ಮಣ್ಣು ತಂತ್ರ ನೋಡಿದ್ರ ನಮ್ದ ಕಾಣುತ್ತ ಹತ್ತು ಕಡೆ ಹೋಗ್ರಿ ಯಾರು ನೋಡ್ತಾರೆ ಕಯ್ಯ ನಿಂಗ ಹಿಡ್ದೈತಿ ನಿನಗೆ ಅವ್ರ ಗೊಂಗು ಮಾಡ್ದಂಗ ದೇಲ್ವಾ ಈ ಮಗನ ಸಂಗು ಮುಚ್ಚಗುರಾಣಿ ಮಾವ ಗಾಗ ಅಣ್ಣಗಿರು ಸಟ್ನ ಹಣ್ಣು ಮಾರ್ಕೊಂಡು ಮನಿ ಬಾತ್ ಅಂದ್ರ ಈ ಕಣಕಿ ಮಾಡ ಕೂಡ ಅಂತೆ ಹಣ್ಣಿನ ನಾವನ ಏ ನಾವು ಮಾಡ್ಬೇಕಂತ ನಿಂದಿರ್ಸಿವ್ರಿ ಲೆಕ್ಕಾಚಾರಿ ಅವ್ರ ಏನ್ ಮಾಡ್ಬೇಕಂತ ಮಾಡಿದಪ್ಪ ಬಾಡ್ಯಾನ್ ಮಗಣ ಹಿಂಗ ನಾ ಎಲ್ಲಾರ ಹಣ್ಣು ನೋಡಾಕ ಬಂದ ಕಣ್ಣು ಕಳ್ಕೊಂಡ ಮುಕ್ಕುಳಿ ಮೇಲೆ ಆಡೋ ಜಾಡಿಸಿ ಒದಿಸ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ ಯಾಕಪ್ಪ ಹರ್ಕೊಂತೀನಿ ನಂಗೆ ನನ್ನ ಯಾಕತ್ತ ನಿನ್ನವನ ನೀ ಇಂಥವ್ರ ಸಂಗ ಮಾಡಿ ಜಿಗಿದಾಡಿ ಒದ್ದಾಡಿ ಅಂದ್ರ ನಿನ್ನ 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 ನೀಲಿಲ್ಲ ಹಂಗನ ಹರಿತೈತಿ ನಮ್ಮಪ್ಪ ಏ ಲೆಕ್ಕಾಚಾರ್ಯ ಅವ್ರ ನೋಡ್ರಿ ಮೊದಲ ನನ್ನ ಎದಿ ಮುಟ್ಟಿ ಈಗ ನಿನ್ನ ಮಗಳ ಮನಸ್ಸು ಹಾಕಿನ ಬಾಳ್ ಕಟ್ಟಿ ಈಗ ನಿನ್ನ ಮಗಳ ಮನಸ್ಸ ಮಾಡೀನಿ ಫುಲ್ ಗಟ್ಟಿ ಈ ಮಾಲ್ ಇಲ್ರಿ ಬಾಳ ಇಲ್ಲಿಂದ ನಿನ್ನ ಮಗಳ ಕೋಲಿಗೆ ಬಂದ ತಿತ್ತೀನಿ ಬಿಸಿ ರೊಟ್ಟಿ ಕೈ ಎತ್ತಿ ಹೇಳ್ತೀನಿ ಈ ಮಾತ ಎದಿ ಮುಟ್ಟಿ ಲೇ ಹಂಬ ಯಾರಿಗ್ಲೇ ಇದು ಚಾಲೆಂಜ್ ನಾನ್ ಕೂಡ ಬ್ಯಾಡ್ಲೆ ಈ ವಾರ್ನಿಂಗ್ ನನ್ನ ಮಗಳು ಬಂದಾಳ ಸಂತಿಗೆ ಹಣ್ಣು ಮಾರಕ ಮಾರ್ನಿಂಗ್ ನೀ ಯಾಕೆ ಬುಕ್ ಮಾಡ್ತೀಯೋ ಆಕಿಗೆ ಏನಪ್ಪ ಅವನ ತಂಗಿ ಸಂತಿಗೆ ಹಣ್ಣು ಏನು ಗೋಯಿಂಗ್ ಗೋಯಿಂಗ ಶಾಂತಿ ಮುಂಜಾನೆ ಶಾಂತಿ ಮುರಿತಲ್ಲ ತೋ ನಿನ್ನ ಅವನ ಮುಂಜಾನೆ ಶಾಂತಿ ಮುಗಿತಲ್ ಬೇಡ ನಿನ್ನ ಅವನ ನಾನು ಬಿಟ್ಟು ಹರಿತೋ ಅನ್ನ ಈ ಮಗ ಹೇಳವ ನೀ ಕೇಳುವಾಗನು ಮತ್ತಪ್ಪಯ್ಯ ಆದ್ರ ಇದನ್ನೆಲ್ಲಾ ಮಾಡೋದ್ ಬಿಡಿಸಿ ಗೌಡ ಮನೆಯಾಗ ಹೈನ ಮರಕ್ ಹಸ್ತಾನಂತ ಯವ್ವ ಮಗಳ ಇವ ಹಣ್ಣು ಮಾಡೋದು ಬಿಡಿಸಿ ಹೈನ ಮಾಡಕ್ ಹಚ್ಚವಲ್ವ ಇವ ಹೈನೂದ್ ಹಬ್ಬದಾಗ ನೀನ್ ಗೋವಾ ಬೀಜ ವಯಸ್ ಗುಮ್ಮವನವ ಅಲ್ಲ ಅಲ್ಲ ಸಾವುಕಾರ ಮನೆಯಾಗ ಕಾರ್ಕೊಂಡ್ ನಾನ್ ನಾಡ್ರಿಲ್ದ ಇವ ಏನ್ ಹೈನ ಮಾಡಕ್ ಹಸ್ತಾನ ನಿನಗ ಏ ಹಿಂಗ್ಯಾಕ್ ನಂತಿಲೇ ನಮ್ಗ ಹೌವಾರು ಕುದುರೆ ಹಂಗ ದಾರಿ ಬಿಡ ಯಪ್ಪ 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 ಬರ್ತಾಲ ನೋಡ ಹೈಸ್ಕೂಲ್ ಬಿಟ್ಟ ಸಂಜೆ ಮಾಡ್ತಾಟ ಈ ಬರ್ತಾಲ ನೋಡ ಹೈಸ್ಕೂಲ್ ಬಿಟ್ಟ ಸಂಜೆ ಮಾಡ್ತಾಟ ಏನೇನು ಕಟ್ಟ ಚಂದದ ಕಟ್ಟ ಏನೇನು ಚಂದದ ಕಟ್ಟ ಬರ್ತಾಳ ನೋಡ
ಹೈಸ್ಕೂಲ್ ಬಿಟ್ಟ ಸಂಜಾಗ ನಿಂತ ನಾಗ ಮಾಡ್ತಾಳ್ದಾಟ ಈ ಬರ್ತಾನ ಅವ್ರ ಹೈಸ್ಕೂಲ್ ಬಿಟ್ಟ ಸಂಜಾಗ ನಿಂತ ನಾಗ ಮಾಡ್ತಾಳ್ದಾಟ ಏ ಗಿಡ್ಡಿ ಹೊಟ್ಟೆ ತಿಂಡಿತ್ತಂದ್ರ ಒಂದ್ ತಾಸ್ ಕೊಂಡ್ರಲ್ಲ ತಿಂಡಿತ್ತಂದ್ರ ಬರ್ಲ ತಿಂಡಿತ್ತಂದ್ರ ಅರ್ಬಿ ಕಳೆದ ಒಪ್ಪಿಟ್ಟು ತಿನ್ಸಿ ಬಡಿತೀನಿ ಎಲ್ಲ ಮಗನ ಲೆಕ್ಕಾಚಾರಿ ಇನ್ನು 10 ನಿಮಿಷ ತಡವಾಗಿ ಬೈದ್ರೆ ಅಕ್ಕಿ ತೋಣಿನ ಮಗಳ ಹಣ್ಣಿನ ವ್ಯಾಪಾರ ಅವಳ ಕೈ ಹಿಡಿದಾಕಿದ್ದೇನ ಸೌಕಾರ ಏನ್ ಹಿಂಗಿ ನಾಳೆ ಕೊಡ್ತೀನಿ ನಿನಗೆ ಅಧಿಕಾರ ಆಮೇಲೆ ನಾನೇನ್ ಸುಬೇದಾರ ರಾಮಾಚಾರಿ ಕೆಣಕುವ ಎಂದು ಇನ್ನೂ ಹುಟ್ಟಿಲ್ಲ ವಯಸ್ಸನೇ ಮರ ಕೊಟ್ಟರೆ ಶಾಪ ಎಂದಿಗೂ ತಪ್ಪಲ್ಲ ಇನ್ನೆಂದೂ ತಪ್ಪಲ್ಲ ಇವನು ಕರುಣಾನಿನ ಮನುವಿವನು ಕೆಲಸದವನು ನನ್ನ ದ್ವೇಷ 2 ವರುಷ ನನ್ನ ದೋಷ 3 ವರುಷ ನಾನೇ ಧರ್ಮರಾಜನೆಂದು ಧರ್ಮ ಕರ್ಮಗಳ ತಳದಿಂದ ಬದಲಾಗುತ್ತಿರುವ ನಿನ್ನ ಧರ್ಮದ ಘಟ ಉರುಳಬೇಕಾದರೆ ಇಂದು ನಾನಿನ್ನೊಡನೆ ನೆಂಟಸ್ತಕೆಯನ್ನು ಬೆಳೆಸಲೇಬೇಕು. ಅಂದು ನನ್ನ ತಂದೆ ನಿನಗಾಗಿ ನನ್ನ ಹಿರಿಯಕ್ಕನ ದೇಹವನ್ನು ನಿನಗಾಗಿ ಮೀಸಲಿಟ್ಟರು. ಅವನಿಗೆ ತಾಳಿ ಕಟ್ಟದ ಕಟುಕನಂತೆ ನೀ ದೂರ ತಳ್ಳಿ ಚಿಂತೆ ಎಂಬ ತಳ್ಳೂರಿಯಲ್ಲವಳ ಪ್ರಾಣವನ್ನು ಕಿತ್ತ ಸೆಳೆಯುವಾಗ ಅದರ ಸೇಡು ನಾವು ತೀರಿಸಿಕೊಳ್ಳದೆ ಬಿಡಲಾರಿದೆನು. ಇದೇನೋ ನಿನಗೆ ಹಾಕುತ್ತಿರುವ ಮೊದಲನೇ ಸವಾಲು. ಅಣ್ಣನ ಮಗನೇ ಬಂಗಾರದ ಕಡಲೆಂದು ನಂಬಿದ ನಿನ್ನ ಅಂಬಾರಿ ತಮ್ಮನ್ನಿದನ್ನು ನನ್ನ ಕೈಗೆತ್ತಿಕೊಂಡು ಅಂಬುಜಮುಖಿಯಂತೆ ವರ್ಣರಂಜಿತವಾಗಿ ರೂಪರೇಷಿಗೊಂಡಿರುವ ನಿನ್ನ ಸೊಸೆ ಗಿರಿಜಾ ನನ್ನ ರಂಜನೆಯಾಗಿ ಸ್ವೀಕರಿಸಿ ವಿರಾಜಮಾನನಾಗಿ ನಿಮ್ಮ ಆಸ್ತಿಯನ್ನ ಹರಾಜು ಮಾಡಿ ದಕ್ಕಿಸಿಕೊಳ್ಳಲಾರೆ. ನನ್ನ ಹೆಸರು ಧನಿಕರ ಬಳಿಯ ಧನರಾಜನೇ ಅಲ್ಲ. ಲೆಕ್ಕಾಚಾರಿ ಲೆಕ್ಕಾಚಾರಿ ಹಾಕ್ಬೇಡ್ರಿ ಪಕ್ಕ ಚೋರಿ ಇಲ್ಲಿ ಏನ್ ಕೆಲಸ ಮಾಡ್ಲಕತ್ತೀಯೋ? ಏನಿಲ್ರಿ ದನಿಯಾರ ಮೊದ್ಲಿನ ಖಾತೆ ಬುಕ್ ಹಳಿದಾಗಿತ್ರ ಅದ್ರ ಸಮಾನ್ರಿ ಸಾಗರ್ ಹೆಸರ ನಾ ಒಳಗ್ ಬರೆಯಾಕತ್ತೇನ್ರಿ ಸಾಹೇಬ್ರ. ಅದೆಲ್ಲ ಇರ್ಲಿ. ಹಿಂದೆ ನಮ್ಮ ತಂದೆಯವರ ಜೊತೆ ಆ ಧರ್ಮರಾಜ ಮಾಡಿಕೊಂಡು ಬಂದಿರುವ ಹಣದ ವ್ಯವಹಾರವೆಲ್ಲ ಚೊಕ್ಕಟ್ಟಾಗಿದೆಯಾ? ಅವ್ರ ಅದು 20 ವರ್ಷದಿಂದ ಎಲ್ಲ ಚೊಕ್ಕಾಗೈತ್ರಿ. ಆಯಿಲ್ ಮೇಲೆ ಆಗೋ ಅಡಿಕೆ ಅಂಗಡಿ ಹಾಕುವಾಗ 1 ಲಕ್ಷ ರೂಪಾಯಿ ಧನರಾಜ ಕೊಟ್ಟು ಸಹಾಯ ಮಾಡಿದ್ರು. ಅವಾಗಲೇ ಅದನ್ನ ದಾಡು ದನ್ಯಾರ ತೀರಿಸ್ಬಿಟ್ಟಾರಿ. ಈ
ಈಗ ನಾನು ಅವನಿಗೆ ಮರಳಿ ಸಾಲ ಅಂತ ಕೊಟ್ಟು ಅವನನ್ನು ಸೂಲಗೇರಿಸಬೇಕಾಗಿದೆ. ಅವಕ್ಕಾಗಿ ಹಾಗಾಗುವಂತೆ ಹಾಕಿಕೊಂಡು ಪಕ್ಕಾ ಪ್ಲಾನ್. ಇದೇ ದೊಡ್ಡ ಮಾತ್ರಿ ಧನ್ಯರ. ಅಲ್ರಿ 4 ಮಂದಿನ ಸಾಲಿ ಕಳ್ಸೋದು ಅಂದ್ರ ಈಗಿನ ಕಾಲ ಬಂದಾಗ ಹಗರ್ ಕೆಲಸ ಅನ್ರಿ. ಅದು ಇಲ್ರಿ ಅವನ್ ಬ್ಲೇಕ್ ಈಗ 1 ರೂಪಾಯಿನೂ ಇಲ್ರಿ. ಇನ್ ಮುಂದ ಸಾಲಕ್ಕಂತ ನಿಮ್ ಕಡೆನೆ ಬರ್ಬೇಕ್ರಿ ಧನ್ಯರ. ಹೌದು ಲೆಕ್ಕಾಚಾರಿ, ಹೌದು. ಒಂದೆಡೆ ನನ್ನ ಅಕ್ಕನ ಸೇಡು, ಇನ್ನೊಂದೆಡೆ ನನ್ನ ತಂಗಿ ತಮ್ಮಂದಿರನು ಮುಂದೆ ಓದಿಸುವ ಸೇಡು. ಆ ಸೇಡಿನ ವ್ರತಕ್ಕೆ ನಾ ಸಾರಥಿಯಾಗಲೇಬೇಕು. ಓ ಧನ್ಯರ ಧನ್ಯರ ಬಂದ ಬಿಟ್ ನೋಡ್ರಿ. ನೆನ್ಸಿದ್ರು ತಣಿಸ ಗೌಡ್ ಬಂದಂಗ. ನಮಸ್ಕಾರ ಶ್ರೀಮಂತರೇ. ಓ ನಮಸ್ಕಾರ ಧರ್ಮರಾಜ್, ಬನ್ನಿ ಕುಳಿತುಕೊಳ್ಳಿ. ಇರ್ಲಿ ತಣಿಗಳ ಮನೆ ಅಂದ್ರೆ ನನ್ನ ಮನೆ ಹಿತ ಹಾಗೆ. ಇರ್ಲಿ, ಮತ್ತೇನು ವಿಶೇಷ ಸಮಾಚಾರ? ಏನಿಲ್ಲ ಶ್ರೀಮಂತರೇ, ತಮ್ಮಂದಿರ ಓದಿಗೆಗಾಗಿ ತಮ್ಮಿಂದ ನನಗೆ ಒಂದು ದೊಡ್ಡ ಸಹಾಯವಾಗಬೇಕಾಗಿದೆ. ಅದೇನು ಅಂತ ಸಂಕೋಚ ಪಟ್ಟುಕೊಳ್ಳದೆ ಹೇಳಿಬಿಡಿ. ನಾನಿರುವುದೇ ನಿಮ್ಮಂಥವರಿಗಾಗಿ. ಹಿಂದೆ ನಮ್ಮ ತಂದೆಯವರ ಜೊತೆ ಇದ್ದ ಸ್ನೇಹವು ನನ್ನೊಂದಿಗೆ ಇರಲಿ. ನನ್ನ ತಂದೆಗೆ ಆಗದ ಕೆಲಸ ನಾನು ಕ್ಷಣಾರ್ಧದಲ್ಲಿ ಮಾಡಿಕೊಡುತ್ತೇನೆ. ಓಕೆನಾ? ಆಯ್ತು ರೀ. ನನ್ನ ತಮ್ಮಂದಿರು MA, BA, BSc, ನನ್ನ ಸೊಸೆ PUC ಹೀಗೆಲ್ಲ ಓದುತ್ತಿದ್ದಾರೆ. ಅವ್ರಿಗೆಲ್ಲ ತುಂಬಾ ದುಡ್ಡು ಬೇಕಾಗಿ ಹತ್ತೀವಿ. ಕಾರಣ ತಾವು ನನಗೆ 20,000 ಹಣ ಕೊಟ್ಟು ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಛೇ ಛೇ ಛೇ, ಇದಾವ ದೊಡ್ಡ ಮಾತು. ದೊಡ್ಡವರಾದ ಹೀಗೆಲ್ಲ ಮಾತನಾಡಬಾರದು. ನಿಮ್ಮ ಸಹಾಯ ಸಹಕಾರದಿಂದಲೇ ನಾನು ಈ ಜಿಲ್ಲೆ ಪಂಚಾಯತಿ ಅಧ್ಯಕ್ಷನಾಗಿದ್ದೇನೆ ಅಂದ. ನಾನು ಹಣ ಕೊಡುತ್ತೇನೆ, ನೀವೇನು ಚಿಂತೆ ಮಾಡಬೇಡಿ. ಆಯ್ತು ರೀ. ನಿಮ್ಮ ಹಣದ ಜವಾಬ್ದಾರಿತನವಾಗಿ ನಿಮಗೆ ನಾನು ಹೊಲ ಮತ್ತು ಮನೆ ಕಾಗದ ಕೊಟ್ಟು ಬರೆದು ಕೊಡುತ್ತೇನೆ. ಈಗ ಅವಸರದಲ್ಲಿ ಹಾಗೆ ಬಂದಿರುವೆ, ಅದಕ್ಕೆ. ಅದೆಲ್ಲ ಆಮೇಲೆ ಇಲ್ಲಿ ನಾಳೆ ಬಂದು ಬರೆದು ಕೊಡುವೆನಂತೆ. ಮೊದಲು ಹಣ ತೆಗೆದುಕೊಂಡು ಹೋಗಿರಿ. ಲೆಕ್ಕಾಚಾರಿ, ಇವರಿಗೆ 20,000 ಹಣ ಕೊಟ್ಟು ನಾಳೆ ಉತ್ತಾರ ಸಮಿತ ಬಾಂಡಿಗೆ ಸಹಿ ತೆಗೆದುಕೋ. ಎಚ್ಚರಿಕೆ. ಆಯ್ತ್ರಿ ಧನ್ಯರ. ತುಂಬಾ ಉಪಕಾರವಾಯಿತು ಶ್ರೀಮಂತ್ರಿ. ನಿಮ್ಮ ಆಶೀರ್ವಾದದಿಂದ ನನ್ನ ತಮ್ಮಂದರು ವಿದ್ಯಾವಂತರಾದರೂ ಸಾಕು. ನಾಳೆ ಬಂದು ಆಸ್ತಿ ಉತ್ತಾರ ಜೊತೆ ಬಂದು ಬರೆದು ಕೊಡುತ್ತೇನೆ. ಈ ಋಣ ಮರೆಯೋದಿಲ್ಲ. ನಾನಿನ್ನು ಬರುತ್ತೇನೆ. ಬರಬೇಕು ಧರ್ಮರಾಜ್, ಬರಬೇಕು. ನಾನಿನಗೆ ಕೊಟ್ಟು 20,000 ಹಣ ನಿನ್ನ ತಮ್ಮಂದಿರ ವಿದ್ಯಾಭ್ಯಾಸಕ್ಕಾಗಿ ಅಲ್ಲ, ನಿಮ್ಮೆಲ್ಲರನ್ನು ಅಗಲಿಸಿ ನಿಮ್ಮ ಆಸ್ತಿಯನ್ನು ಸರ್ವನಾಶ ಮಾಡುವುದಕ್ಕಾಗಿ. ಅಂದು ನನ್ನ ತಂದೆಗೆ ಹಾಕಿದ ನಿನ್ನ ಸವಾಲಿಗೆ ನಾನೇ ಜವಾಬು ನೀಡಿ ನನ್ನ ತಂದೆಯ ಮಾತು ನಾನು ನಡೆಸಿಕೊಡದಿದ್ದರೆ ನನ್ನ ಹೆಸರು ತನಿಖರ ಬಡಿಯುತ್ತ ಲೆಕ್ಕಾಚಾರಿ. ಅಯ್ಯೋ ಅನಿವಾರ್ಯ ಚಾರಿ ಅಂತ ಲೆಕ್ಕಾಚಾರಿ ಅವರ
PUC ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೇನೆ. ಅದಕ್ಕೆ ನಮ್ಮ ಕಾಲೇಜ್ನಲ್ಲಿ ನನಗೆ ಶಾಲೆ ಒದಗಿಸಿ ಸನ್ಮಾನಿಸಿದಾರಲ್ಲ. ಸಂತೋಷವಾಯಿತು ತಂಗಿ. ನಿನ್ನನ್ನು ನನ್ನ ತಂಗಿ ಎಂದು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನಿಂದಲೇ ಈ ಧನರಾಜನ ಹೆಸರು ಕರ್ನಾಟಕದ ತುಂಬೆಲ್ಲ ವ್ಯಾಪಿಸಿತು. ಓ ಧನಿಯವರ, ಈ ಮಾತು ಮೊದಲ ತಿಳಿಸಿದ್ರ ದಂಡಿನೊಂದಿಗೆ ಬ್ಯಾಂಡ್ ಬಾಜೆ ಬಾರಿಸುತ್ತಾ ಜಗ್ ನಕ 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 ಜಗ್ ನಕ ನಕ ಇವ್ರ ಫಂಕ್ಷನ್ ಗ್ರ್ಯಾಂಡ್ ಆಗಿ ಧನಿಯವರ. ಅದೆಲ್ಲ ಈ ಸಂತೋಷಕ್ಕಾಗಿ ನಾನು ಸ್ವೀಟ್ ತಂದಿದ್ದೀನಿ, ತೆಗೆದುಕೊಳ್ಳಿ. ಈ ಸಿಹಿಗಿಂತ ನಿನ್ನ ಬಾಳು ಅತಿ ಸಿಹಿಯಾಗಿರಲಿ. ನಿನ್ನ ಜ್ಞಾನ ಎಂಬ ಬಳ್ಳಿ ದೇವರಾಗಲಿ, ನಮ್ಮ ಧನಿಕರೆಂಬ ವೈರಿಗಳು ಆ ದೇವರಿಗೆ ಬೀಸುವ ಚಾಮರಗಳಾಗಲಿ. ಇದೇ ನನ್ನ ಹಿರಿದಾಸೆ. ಅಂದ್ರಿ ಇದೇ ನಿಮ್ಮ ಒಗಟಿನ ಮಾತು? ಹೌದು ತಂಗಿ, ನನ್ನ ತಂದೆಗೆ ಮೆಣಸಿಗೆ ಬೆಂಕಿ ಹಚ್ಚಿದ ಲುಚ್ಚ ನನ್ನ ನಗಾದಿ. ಆ ಧರ್ಮರಾಜ ನಿಮಗಿಂತಲೂ ತನ್ನ ತಮ್ಮಂದಿರನ್ನು ಹೊಸ್ತಿದ್ದಾನೆ. ಅದಕ್ಕಾಗಿ ನೀನು ಮತ್ತು ಶಶಿಧರ ಅವರಿಗಿಂತ ಮುಂದೆ ಬರಬೇಕು. ಹಣ ಬೇಕಾದಷ್ಟು ಕಷ್ಟಾಗಲಿ ಪರವಾಗಿಲ್ಲ. ಓದಿಸುವುದು ನನ್ನ ಕೆಲಸ, ಓದುವುದು ನಿಮ್ಮಿಬ್ಬರ ಕೆಲಸ. ಆಯ್ತಣ್ಣ, ನಿನ್ನ ಆಸೆನೇ ನಮ್ಮ ಆಸೆ. ಆಯ್ತಣ್ಣ, ನಿಮ್ಮ ಆಸೆಯನ್ನು ನಾನು ನಡೆಸಿಕೊಳ್ಳುತ್ತೀನಿ. ನೀವು ನನ್ನ ತಂದೆ ಕೊಟ್ಟ ಮಾತನ್ನು ಡಿಗ್ರಿಯನ್ನ ಕಲಿತು ಒಂದು ಅಧಿಕಾರಿಯಾಗಿ ಬಂದು ಈ ನಾಡನ್ನೇ ಬೆಳೆಸ್ತೇನೆ. ಅಣ್ಣ, ನಮ್ಮ ಮನೆ ದೇವರಾದ ಮಾರುತೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು. ಕಾರು ರೆಡಿಯಾಗಿದೆ ತಾನೆ? ತಂಗಿ ಸುನಿತಾ, ಈ ಸಂತೋಷ ಸ್ತಂಭದಲ್ಲಿ ಇವನು ಇಪ್ಪದಕ್ಕೆ ಅಡಗರು.
ಮಗ ಇನ್ನೂ ಯಾಕೆ ಬಂದಿಲ್ಲ? ದಣಿಯರ ಕರ್ಕೊಂಡ್ ಬಂದೆ ನೋಡ್ರಿ. ನಮಸ್ಕಾರ ರೀ ದಣಿಯರ. ಓಹೋ, ಇವನೇನೋ? ಇವನ ನೋಡ್ರಿ. ಇರ್ಲಿ, ತಂಗಿ ತಮ್ಮ ದೇವರ ದರ್ಶನಕ್ಕೆ ಹೋಗಬೇಕು, ಬೇಗನೆ ಗಾಡಿ ರೆಡಿ ಮಾಡಿಸು. ಹಂಗಾರ ಇವ್ರದೊಟ್ಟ ಪಗಾರ ಮಾತಾಡ್ತಾರೆ ನೋಡ್ರಿ ದಣಿಯರ. ಲೇ ಹುಂಬ ಅಲ್ಲೇ ಆಟ ಕಡವ್ರ 6 ಆಗ್ತಿ ಮಗಣ, ಹಿಂಗ್ ಉದ್ದ ಕಡವ್ರ 3 ಆಗ್ತಿ. ಅಲ್ಲೇ ನಾವ್ ದನಿಯರ್ ಕೆಲ್ಸಕ್ಕೆ ಹಚ್ಚಾರ ನಿಂದ್ರ ಏನ್ ಪಗಾರ ಕೊಡ್ಲಾರ ಇರ್ತಾರಲ್ಲೇ ಹತ್ತು ಮಂದಿ ಗಾಡಿ ಅವನ ಲೆಕ್ಕಾಚಾರಿ ಅವ್ರ. ಈಗ ಹೆಂಗ್ ಬರ್ತೈತಿ ಬರಗಾಲ ಅಂತಂದ್ರ ನಮಗ್ ಕೈಲಿದ್ದ ಕೊಡಂದ್ರಿ ಎಲ್ಲಿಂದ ಕೊಡೋನ್ರಿ? ಅವ್ರ ದೊಡ್ಡ ದಣಿ ಮೊದಲ ಮಗೋ ಮರ ನೆಲಮಣ್ಣ ಕೊಡ್ತಾನ ನಾಳೆ ರಗಡದವ್. ಅಲ್ರಿ ಆಚಾರ್ಯ ನೀವ ಏನ್ರಿ? ಅಲ್ತಮ್ಮ ನನಗ ಲೆಕ್ಕಾಚಾರಿ ಅವ್ರ ಅಂತಾರ. ನಿಮ್ಮ ಮುಸುಳಿ ನೋಡ್ರ ಗೊತ್ತಾಗತ್ ಬಿಡ್ರಿ, ನಮ್ಮ ಪಗಾರ ನಮಗ್ ಒದಗಿತ ಹೇಳಿ. ದನೇರೆ ಎಲ್ಲಿ ಚಾವಿ? ತೆಗೆದುಕೋ ಚಾವಿ. ನೀನೇ ನಮ್ಮೆಲ್ಲರ ಪ್ರಾಣ ಸ್ನೇಹಿತನಾಗಿರುವಾಗ ತಿಂಗಳಿಗೆ 10,000 ಸಂಬಳ ಕೊಡುತ್ತೇನೆ. ಹೋಗು, ಬೇಗನೆ ರೆಡಿಯಾಗಿ ಹೋಗು. ಆಯ್ತಪ್ಪ ದನೇರ, ನೀವೇ ಬಡವರ ಹಣದ ಕಣ್ಣಾಗಿರುವಾಗ ಆ ಮಾತಾಕ್ರಿ, ಬನ್ನಿ ಹೋಗೋಣ. ಅಲ್ಲ, ನೀನು ಬರ್ಬೇಕಾಯ್ತು ಸಿದ್ದರಾಮೇಶ್ವರ ದರ್ಶನಕ್ಕೆ. ಅಲ್ಲಮ್ಮ, ನಾನು ಆಮೇಲೆ ಹೋಗಿ ಬರುತ್ತೇನೆ. ನೀವು ಹೋಗಿ ನಿಮ್ಮ ಹರಕೆ ಮುಟ್ಟಿಸಿ ಬನ್ನಿ. ಹುಂಬ ಸುಡಿಗೆ ಸಾಕಾಗಲ್ಲ ತೋದ್ಕೊಂಡು ಆಯ್ತ್ರಿ, ಬನ್ರಿ ಹೋಗೋಣ್ರಿ. ಲೇ ಹೋಗೋದಂದ್ರೆ ನೀನ ಲೇ ಹುಂಬ ಅಂದ್ರೆ ಹೆಂಗ್ರಿ? ಅವ್ರು ಹೋಗ್ಬೇಕ ಸಾಹೇಬ್ರ. ಧನ್ಯರ ಅಂತ ಬೆಳಕಲ್ರಿ ನಿಮ್ ಕೀರ್ತಿ. ಬೆಳೆಯಲೇಬೇಕಾಗಿದೆ ಲೆಕ್ಕಾಚಾರಿ, ಬೆಳೆಯಲೇಬೇಕಾಗಿದೆ. ಚಿಕ್ಕಂದಿನಿಂದಲೂ ನನ್ನ ತಂದೆ ಮುಖಸ್ಥಿತಿಯಾದದ್ದನ್ನು ನೋಡಿ ನನ್ನ ಹೊಟ್ಟೆಯಲ್ಲಿ ಉರಿಯಂತೆ ಗೊತ್ತಾಗುತ್ತದೆ. ಆ ಉರಿ ನಂದಿಸಿಕೊಳ್ಳಬೇಕಾದರೆ ಮೊದಲು ಆ ಧರ್ಮರಾಜ ನಿರ್ನಾಮವಾಗಲೇಬೇಕು. ಅಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಲೆಕ್ಕಾಚಾರಿ, ಇದಕ್ಕೊಂದು ಹಾಕಿ ಪ್ಲಾನ್. ಧನ್ಯರ, ಈ ಪ್ಲಾನ್ ಇಲ್ಲಿ ಬ್ಯಾಡ್ರಿ, ಒಳಗ್ ಬರ್ರಿ, ಕಂಟ ಮಠ ಕಂಟ್ರಿ ಕುಡ ಪಕ್ಕಾ ಪ್ಲಾನ್ ಹಾಕೋಣ ಅಂತ ನೋಡ್ರಿ.